ಮಂಡ್ಯ ಕಾಂಗ್ರೆಸ್ ಮುನಿಸಿಗೆ ಸಿದ್ದು ಮುಲಾಮು, ಕೋಲಾರದಲ್ಲಿ ಕೈ ನಾಯಕರ ಮಾರಾಮಾರಿ, ಮಂಡ್ಯದಲ್ಲಿ ಮುಂದುವರೆದ ಜೋಡೆತ್ತಿನ ಸವಾರಿ. ಕೋಲಾರದ ಕಾಂಗ್ರೆಸ್ ಸಭೆಯಲ್ಲಿ ಇವತ್ತು ಮಾರಾಮಾರಿ ಆಗಿದೆ. ಗೌನಿಪಲ್ಲಿಯಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಕಾರ್ಯಕರ್ತರು ಮುಂದಾಗಿರೋದು. ಕೋಲಾರ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆಯಲ್ಲಿ ಆಗಿರುವಂತಹ ಮಾರಾಮಾರಿ ಇದು. ಗೌನಿಪಲ್ಲಿಯಲ್ಲಿ ಇವತ್ತು ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದರೆ ಕಾರ್ಯಕರ್ತರು ಕಚ್ಚಾಡಿಕೊಂಡ್ರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯ ಗ್ರಾಮದಲ್ಲಿ ಇವತ್ತು ಸಭೆಯನ್ನ ಕರೆಸಲಾಗಿತ್ತು. ಮುನಿಯಪ್ಪ ಅವರು ಕ್ಯಾಂಡಿಡೇಟ್ ಅಲ್ಲಿ ಸ್ಥಳೀಯ ಮುಖಂಡರ ಕಡೆಗಣಿಸಿ ಸಭೆಯನ್ನ ಯಾಕೆ ಮಾಡಿದ್ರಿ ಅಂತ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಗೇನ್ ಮಾತು ಹೇಳಿದ್ರ ನೀವು ಮೀಟಿಂಗ್ ಮಾಡೋ ಬಗ್ಗೆ ಅಂತ ಸ್ಥಳೀಯ ಮುಖಂಡರು. ದಳಸ್ನವರು ಗೋಪಾಲಕೃಷ್ಣರ ಬಟ್ಟೆ ಹರಿದು ಹಲ್ಲೆಗೆ ಯತ್ನ ಮಾಡಲಾಗಿದೆ. ನಮಗೆ ಲೋಕಲ್ ಅವರಿಗೆ ಒಂದು ಮಾತು ಹೇಳಲ್ಲ, ನೀವು ನಿಮ್ಮ ಪಾಡಿಗೆ ನೀವು ಮೀಟಿಂಗ್ ಮಾಡ್ಕೊಂಡ್ರೆ ನಾವು ಅದರಲ್ಲಿ ಬರ್ಬೇಕಾ ಅಂತ ಹೇಳಿ ಗೋಪಾಲಕೃಷ್ಣ ಅವರಿಗೆ ಆ ರೀತಿ ಆಯಿತು. ಮ್ಯಾಂಗೋ ಬೋರ್ಡ್ ಮಾಜಿ ಅಧ್ಯಕ್ಷ ಚುನಾವಣಾ ಸಂದರ್ಭದಲ್ಲಿ ಮತ ಕೇಳಲು ಬಂದಿದ್ರಿ, ಈ ಮೊದಲು ಎಲ್ಲಿ ಹೋಗಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. KH ಮುನಿಯಪ್ಪ ಪರ ಪ್ರಚಾರಕ್ಕೆ ಬಂದ ವೇಳೆ ಈ ಘಟನೆ ಆಗಿದೆ. ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಮಾಹಿತಿಯನ್ನು ಕೊಡ್ತಾರೆ. ರಾಜೇಂದ್ರ ಸಿಂಹ, ಪಕ್ಷದೊಳಗೆ ಒಂದಷ್ಟು ಇದಿರೋದಂತೂ ನಿಜ, ಅಲ್ಲಿ ಭಿನ್ನಾಭಿಪ್ರಾಯ ಕೋಲಾರದಲ್ಲಿ. ಇವತ್ತಿನ ಗಲಾಟೆ ಯಾವ ಕಾರಣಕ್ಕಾಯ್ತು, ನಂತರ ಏನಾಯ್ತು ಅಂತಲ್ಲಿ? ಅವಿನಾಶ್, ಏನು ಚುನಾವಣಾ ದಿನಾಂಕ ಘೋಷಣೆ ಆದ ನಂತರದಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಗುಂಪುಗಳು ಶುರುವಾಗಿರುವಂತದ್ದು. ಈ ನಿಟ್ಟಿನಲ್ಲೇ ಟಿಕೆಟ್ ಹಂಚಿಕೆ ವಿಚಾರದಿಂದ ಹಿಡಿದು ನಾಮಪತ್ರ ಸಲ್ಲಿಕೆವರೆಗೂ ಕೂಡ ಅದೇ ರೀತಿ ಎರಡು ಗುಂಪುಗಳು ನಡ್ಕೊಂಡ್ ಬರ್ತಾ ಇದೆ. ಅದೇ ರೀತಿ ಇವಾಗ್ಲೂ ಕೂಡ ಅದು ಪ್ರತಿ ತಾಲೂಕುಗಳಲ್ಲೂ ಮತ್ತೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎರಡೆರಡು ಕಾಂಗ್ರೆಸ್ನಲ್ಲೇ ಗುಂಪಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಏನು ಬ್ಲಾಕ್ ಕಮಿಟಿಯನ್ನ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಭೆಯನ್ನ ಕರೀಲಿಕ್ಕೆ ಅಂತ ಹೇಳಿ ಅಲ್ಲಿ ಸ್ಥಳೀಯ ಮುಖಂಡ ದಳಸ್ನೂರು ಗೋಪಾಲಕೃಷ್ಣ ಅಂತ ಹೇಳಿ ಹೋಗಿರ್ತಾರೆ. ಆದ್ರೆ ಅಲ್ಲಿ ಸ್ಥಳೀಯ ಏನು ಕಾಂಗ್ರೆಸ್ನ ಕೆಲವು ಜನರನ್ನ ಅವರು ಹಾಕೊಂಡು ಸಭೆ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಸಭೆಗೆ ಬಂದಂತ ಇನ್ನೊಂದು ಗುಂಪಿನ ಕಾರ್ಯಕರ್ತರು ಏನಿರ್ತಾರೆ ಅವರು ಏಕಾಏಕಿ ಅಲ್ಲಿ ಒಂದು ಮಾತಿನ ಚಕಮಕಿ ಶುರುವಾಗತ್ತೆ. ಮತ್ತೆ ಅಲ್ಲಿ ಏನು ಸಭೆಯನ್ನ ಕರೆದಿದ್ದ ಗೋಪಾಲಕೃಷ್ಣ ಅವರೇನಿದ್ರು ಅವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಜೊತೆಗೆ ಸಭೆಯಿಂದ ಅವ್ರನ್ನ ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ. ಮತ್ತೆ ಅವ್ರ ಬಟ್ಟೆಯನ್ನೆಲ್ಲ ಕೂಡ ಹರಿದಾಕಿ ಹಲ್ಲೆಗೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೆಲವು ಕಾರ್ಯಕರ್ತರು ಅವ್ರನ್ನ ಆ ಒಂದು ಏನು ಗಲಾಟೆಯಿಂದ ಹೊರಗಡೆ ಕರ್ಕೊಂಡ್ಬಂದು ಕಾರ್ನಲ್ಲಿ ಕೂಡಿಸಿ ಕಳಿಸ್ತಾರೆ. ಅಂದ್ರೆ ಕಳೆದ 5 ವರ್ಷಗಳಿಂದ ಯಾವುದೇ ಕಾರಣಕ್ಕೂ ಇಲ್ಲಿನ ಕಾರ್ಯಕರ್ತರ ಕಷ್ಟ. ಎಸ್ ರಾಜೇಂದ್ರ ಮಾತಾಡ್ತೀನಿ. ಈಗ ಸಂಜಯ್ ಇದ್ದಾರೆ, ಗೌರಿಪಲ್ಲಿಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು. ನಮಸ್ತೆ ಸಂಜಯ್. ನಮಸ್ತೆ ಸರ್, ಹೇಳಿ ಸರ್. ಸಂಜಯ್ ಅವರೇ, ಏನ್ ಕಾರಣಕ್ಕೆ ಗಲಾಟೆ ಆಯ್ತು, ಅದು ಕೂಡ ಶರ್ಟ್ ಹರಿಯೋ ರೇಂಜ್ಗೆ? ಸರ್, ಇದು ನಮ್ಮ ಗೌನ್ಪಲ್ಲಿಯಲ್ಲಿ ಮೀಟಿಂಗ್ ಕರೆದಿದ್ರಂತೆ, ನನಗೆ ಮಾಹಿತಿ ಇರ್ಲಿಲ್ಲ ಸರ್. ಓಕೆ. ನಾನು ಗೌನ್ಪಲ್ಲಿಯಲ್ಲಿ ಕೂತ್ಕೊಂಡಿದ್ದೆ. ಗೋಪಾಲಕೃಷ್ಣ ಅವರು ನಮ್ಮ ಮ್ಯಾಂಗೋ ಬೋರ್ಡ್ ಮಾಜಿ ಅಧ್ಯಕ್ಷ ಅವ್ರು ಬಂದ್ರು. ಮೀಟಿಂಗ್ ಕರೆದಿದ್ದೀವಿ, ಬರ್ಬೇಕು ಅಂದ್ರು ಸರ್. ಓಕೆ. ಸರಿ, ನಾನು ಮೀಟಿಂಗ್ ಹೋದೆ ಸರ್. ಮೀಟಿಂಗ್ ಹೋದ್ಮೇಲೆ ಎಲ್ಲ ಒಂದು 500 ಜನ ಸೇರಿದ್ರು ಜನ. ಓಕೆ.
ನಾನು ಮಾತಾಡಕ್ ಕೇಳಿದೆ ಸರ್. ನಾನ್ ಮಾತಾಡಿದೆ, ನೋಡ್ರಪ್ಪ ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಪ್ರೆಸಿಡೆಂಟ್ ಆಗಿ ನನಗೆ ಮಾಹಿತಿ ಇಲ್ಲಪ್ಪ, ನಾಮಿನೇಷನ್ ಆಗೋಗೋ ಮಾಹಿತಿ ಇಲ್ಲ, ಈಗಲೂ ಮಾಹಿತಿ ಇಲ್ಲ. ಈ ತರ ಮಾಡಿದ್ರೆ ಪಕ್ಷ ದುರ್ಬಲಗೊಳ್ಳುತ್ತಲ್ಲ, ನಮ್ಮಂತವ್ರಿಗೆ ಮಾಹಿತಿ ಕೊಟ್ರೆ ನಾವು ಎಲ್ಲಾ ಜನರಿಗೂ ಮಾಹಿತಿ ಕೊಟ್ಬಿಟ್ಟು ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಿಸ್ತಾ ಇದ್ವಿ. ನಮ್ಗೇನು ಮಾಹಿತಿ ಇಲ್ಲದಕ್ಕೆ ನಮ್ಗೆ ಬೇಜಾರಾಗಿದೆಯಪ್ಪ, ಈ ತರ ಮಾಡಬಾರ್ದು, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹೋಗ್ಬೇಕು ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಇವಾಗ ಹೀನಾಯ ಪರಿಸ್ಥಿತಿಯಲ್ಲಿದೆ ದೇಶದಲ್ಲಿ, ನಾವು ಮತ್ತೆ ಅದನ್ನು ದುರ್ಬಲಗೊಳಿಸಬಾರ್ದು ಅಂತ ನಾನು ಸ್ಪೀಚ್ ಮಾಡಿಬಿಟ್ಟು, ನಾನು ಸ್ಪೀಚ್ ಮಾಡೋ ಅಷ್ಟರಲ್ಲಿ ಜನರೆಲ್ಲ ಎದ್ಬಿಟ್ಟು ಗೋಪಾಲಕೃಷ್ಣ ಮೇಲೆ ಹೌದು ನೀವು ನಮ್ಮ ಲೋಕಲ್ ನಾಯಕರಿಗೆ ಮಾಹಿತಿ ಇಲ್ದಿರ ನೀವು ಬರಬಾರ್ದು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರು ಸರ್. ಅಲ್ಲ, ಈಗ ಚುನಾವಣೆ ಹತ್ತಿರ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪಕ್ಷದೊಳಗಡೆ ಗಲಾಟೆ ಆದ್ರೆ ಏನ್ ಮೆಸೇಜ್ ಹೋಗುತ್ತೆ ಅಂತ ಕಾರ್ಯಕರ್ತರಲ್ಲಿ ಪ್ರಶ್ನೆ. ನಾವು ಪಕ್ಷ ವಿರೋಧಿ ಮಾಡಿಲ್ಲ ಸರ್, ಇವರು ನಮ್ಮ ಕಷ್ಟ ಸುಖಕ್ಕೆ, ಈ ಗೋಪಾಲಕೃಷ್ಣ ಅನ್ನೋರು ನಮ್ಮ ಕಷ್ಟ ಸುಖಕ್ಕೆ ಯಾವುದಕ್ಕೂ ಆಗಿಲ್ಲ. ನಮ್ಗೆ ಇಲ್ಲಿ ಕಷ್ಟ ಸುಖಕ್ಕೆ ಆಗಿರೋದು ರಮೇಶ್ ಕುಮಾರ್ ಅವರು, ಕೆ ಎಚ್ ಮುನಿಯಪ್ಪನವರು. ಅವರು ನಂಬ್ಕೊಂಡು ನಾವು ಪಾರ್ಟಿಯಲ್ಲಿ ಇದೀವಿ ಸರ್. ನಾವು ಅವ್ರಿಗೋಸ್ಕರ ದುಡಿಯೋದಕ್ಕೆ ನಾವು ರೆಡಿ ಇದ್ದೀವಿ. ಅಲ್ಲ ಅಂದ್ರೆ ನಿಮ್ ಕೋಪ ಇರೋದು ಗೋಪಾಲಕೃಷ್ಣ ಅವ್ರ ಮೇಲೆ? ಗೋಪಾಲಕೃಷ್ಣ ಅವರು ಅಂತಲ್ಲ ಸರ್, ನಮ್ಗೆ ಏನು ಕಷ್ಟ ಸುಖಕ್ಕೆ ಆಗದೆ ಇರೋಂತವ್ರು ನಮ್ಮ ಇದರಲ್ಲಿ ಬಂದ್ಬಿಟ್ಟು, ಇವಾಗ ರಮೇಶ್ ಕುಮಾರ್ ಅವ್ರಿಗೂ ಕೆ ಎಚ್ ಮುನಿಯಪ್ಪ ಇಂಥವ್ರು ಕೂಡ ಮಧ್ಯದಲ್ಲಿ ಬಂದ್ಬಿಟ್ಟು ಇವರು ಒಡಕುಡು ಹುಟ್ಟಿಸ್ತಾರೆ ಸರ್. ಇವ್ರನ್ನ ನಂಬಕ್ಕಾಗಲ್ಲ. ಲಾಸ್ಟ್ 1 ವರ್ಷದ ಹಿಂದ್ಗಡೆ ಇವ್ರನ್ನ ಏನು ಬೋರ್ಡ್ ಅಧ್ಯಕ್ಷ ಮಾಡಲಿಲ್ಲ ಅಂತ ಕೆ ಎಚ್ ಮುನಿಯಪ್ಪ ಅವ್ರ ಮೇಲೆ ಇವ್ರು ಗಲಾಟೆ ಮಾಡಿದ್ರು ಗೋಪಾಲಕೃಷ್ಣ ಅವರು. ನಾವೆಲ್ಲ ಅದಕ್ಕೆ ಸಾಕ್ಷಿ ಸರ್, ಪ್ರತ್ಯಕ್ಷ ಸಾಕ್ಷಿಗಳು ನಾವು. ಅಂತವ್ರು ಇವಾಗ ಅಂತವ್ರು ನಾವು ಪಕ್ಷದಲ್ಲಿ ನಂಬಕ್ಕಾಗಲ್ಲ ಸರ್. ಅವ್ರು ಬೇಕಾದ್ರೆ ಜೊತೆಯಲ್ಲಿ ಇದ್ಕೊಂಡು ಪಕ್ಷದ್ರೋಹ ಮಾಡ್ತಾರೆ ಸರ್, ಸುರಿರೋ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಿಳಿಸಿಲ್ವಾ ಈಗ ಮುನಿಯಪ್ಪ ಅವ್ರಿಗೋ ಅಥವಾ ರಮೇಶ್ ಕುಮಾರ್ ಅವ್ರಿಗೋ ಹೇಳಿಲ್ವಾ ಈ ರೀತಿ ಆಗ್ತಿದೆ ಇವರಿಂದ ಅಂತ ಹೇಳಿ? ಸರ್ ಅವ್ರು ನಮ್ಮನ್ನ ಕೇಳೇ ಇಲ್ವಲ್ಲ ಸರ್. ನಮ್ಮ ಪರಿಸ್ಥಿತಿ ಈಗ ಸರ್, ಒಂದು ಮನೆ ಕಟ್ಬೇಕಂದ್ರೆ ಒಂದು ಪಾಯ ಆಗ್ಬೇಕು ಸರ್. ಆ ಪಾಯ ಆದ್ಮೇಲೆ ಮನೆ ಕಟ್ಟಿದ್ರೆ ಭದ್ರವಾಗಿರುತ್ತೆ. ಇವಾಗ ನಮ್ಗೆ ಏನಾದ್ರು ನಾವು ತಳಪಾಯದಲ್ಲಿರೋರು, ನಮ್ಗೆ ಮಾಹಿತಿ ಇಲ್ದಿರ ಇವ್ರು ಮಾಡ್ತಾ ಇದ್ದಾರೆ ಸರ್. ಇವ್ರು ನಮ್ಮನ್ನ ಕೇಳಿದ್ರೆ ಸಜೆಷನ್ ಕೇಳಿದ್ರೆ ನಾವು ಹೇಳ್ಬೋದು ಸರ್ ಈ ತರ ಅಂತ. ಅಂದ್ರೆ ಈಗ ಕೋಲಾರ ಕಾಂಗ್ರೆಸ್ ಅಲ್ಲಿ ಎಲ್ಲ ಕೂಡ ಸರಿ ಇಲ್ಲ ಅಂತೀರಿ ಈಗ? ಸರ್ ಸರಿ ಇಲ್ಲ ಅಂತ ನಾವೇನ್ ಹೇಳ್ತಿಲ್ಲ ಸರ್, ಇಂಥವ್ರಿಂದ ಪಕ್ಷ ಹಾಳಾಗ್ತಾ ಇದೆ ಸರ್. ಇಂಥವ್ರಿಂದ ಹಾಳಾಗ್ತಿದೆ ಅಂತ ಹಾಳಾಗ್ತಾ ಇದೆ ಸರ್. ಅಲ್ಲ, ಈಗ ನೀವೇ ಅಲ್ಲಿ ಕಿತ್ತಾಡ್ಕೊಂಡ್ರೆ ಈಗ ವಿರೋಧ ಪಕ್ಷಗಳಿಗೆ ಒಂದ್ ರೀತಿ ಅಡ್ವಾಂಟೇಜ್ ಆಗುತ್ತೆ ಸರ್. ಆ ತರ ನಮ್ಮಲ್ಲಿ ವೈಮನಸ್ಯ ಇಲ್ಲ ಸರ್. ನಮ್ಗೇನ್ ಗೊತ್ತಾ, ನಮ್ಮ ನೆರವಿಗೆ ಬರುವಂತ ನಾಯಕರು ನಮ್ಮಲ್ಲಿ ಬಂದ್ಬಿಟ್ಟು ನಮ್ಗೆ ಹೇಳಿದ್ರೆ ನಾವು ಸ್ಪಂದಿಸ್ತೀವಿ ಸರ್. ಇವರು ಇವಾಗ ಎಲ್ಲ ಅಮೆರಿಕದಲ್ಲಿ ಇದ್ಕೊಂಡು ನಮ್ಮ ಭಾರತಕ್ಕೆ ಸೂಚನೆ ಕೊಟ್ಟಂಗೆ ಇರುತ್ತೆ ಸರ್. ಇವರೆಲ್ಲ ಇದುವರೆಗೂ ನಮ್ ಏರಿಯಾ ನೋಡಿಲ್ಲ, ನಾವ್ ಯಾರು ಅಂತ ಗೊತ್ತಿಲ್ಲ. ಇವ್ರು ಎಲ್ಲೋ ಅದೇನೋ ಇದು ಬರುತ್ತಲ್ಲ ಸರ್, ಶಿಡಿಲ್ ಬರುತ್ತಲ್ಲ, ಇದು ಆ ತರ ಬಂದ್ಬಿಟ್ಟು ನಮ್ಗೆ ಅಪ್ಪಳಿಸ್ಬಿಟ್ರೆ ನಾವ್ ಇವ್ರನ್ನ ಒಪ್ಕೊಳಕ್ ಆಗುತ್ತೆ ಸರ್. ಇವ್ರ ಮಾತು ಕೇಳಕ್ ಆಗಲ್ಲ. ಇವ್ರು ನಮ್ ಕಷ್ಟ ಅಲ್ಲ ಸರ್, ಪಾರ್ಟಿಗೆ ನಮ್ ಕಷ್ಟ ಅಲ್ಲ ಇವರು. ಓಕೆ, ಥ್ಯಾಂಕ್ ಯು ಸಂಜಯ್ ಮಾತಾಡಿದಕ್ಕೆ.